ನಾನು ಶಿಕ್ಷಣ ತಜ್ಞನಲ್ಲ. ಈ ಪ್ರಸ್ತುತ ಏನು ನಾನು ಮಾಡ್ತಾ ಇದ್ದೀನೋ ಅದು ನನ್ನ ಒಂದು ಡ್ರೀಮ್ ಪ್ರಾಜೆಕ್ಟ್. ನನ್ನ ಪ್ಲೆಷರಿಗೋಸ್ಕರ ನಾನು ಬೈಕ್ ರೈಡ್ ಮಾಡಿ 10ನೇ ಕ್ಲಾಸ್ ಮಕ್ಕಳಿಗೆ ಇಮಿಡಿಯೇಟ್ ಎಕ್ಸಾಮಿಗೆ ಪ್ರಿಪೇರ್ ಆಗೋದು, ಕೆಲವು ಟಿಪ್ಸ್ ಅವರಿಗೆ ಪ್ರಾಕ್ಟಿಕಲ್ ಟಿಪ್ಸ್ ಕೊಟ್ಟುಕೊಂಡು ನಾನು ಮುಂದುವರಿತಾ ಇದ್ದೇನೆ. ನಮಸ್ಕಾರ ವೀಕ್ಷಕರೇ, ಶಿಕ್ಷಣ ಮಂಥನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ಬಬಿತಾ ಲತೇಶ್. ವೀಕ್ಷಕರೇ, ನ್ಯೂಸ್ ಸುದ್ದಿ ಚಾನೆಲ್ನಲ್ಲಿ ಇನ್ನು ಮುಂದಕ್ಕೆ ಶಿಕ್ಷಣಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಂದಿನ ಭವಿಷ್ಯದಲ್ಲಿ ಮಕ್ಕಳನ್ನು ಯಾವ ರೀತಿ ರೂಪಿಸ್ಬೋದು ಅನ್ನುವಂತಹ ವಿಚಾರಧಾರೆಗೆ ಇವತ್ತಿನ ಅತಿಥಿಯು ನಮಗೆ ಆ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೋಸ್ಕರ ಸೇರಿಕೊಳ್ತಾ ಇದ್ದಾರೆ. ಟೈಮ್ಸ್ ಆಫ್ ಇಂಡಿಯಾದ ಹಿರಿಯ ಪತ್ರಕರ್ತರು ಹೌದು. CIL ಅನ್ನುವಂಥ ಒಂದು ವಿಶೇಷವಾದಂಥ ಸಂಸ್ಥೆಯನ್ನು ರೂಪಿಸಿಕೊಂಡು ಅದರಲ್ಲಿ ಸಹ ಸಂಸ್ಥಾಪಕರಾಗಿ ಇದ್ದುಕೊಂಡು ಅವರು ಹಾಗೂ ಅವರ ಇಡೀ ಕುಟುಂಬ ಈ ಒಂದು ಮಕ್ಕಳ ಭವಿಷ್ಯದ ರೂಪುಚಿಂತನೆಯಲ್ಲಿ ಶ್ರಮಿಸ್ತಾ ಇದೆ. ಬನ್ನಿ, ಶ್ರೀಯುತ ನಂದಗೋಪಾಲ್ ಸರ್ ಅವರನ್ನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಶಿಕ್ಷಣ ಮಂಥನ ಕಾರ್ಯಕ್ರಮದಲ್ಲಿ ಅವರ ವಿಚಾರಧಾರೆಗಳನ್ನು ಈ ಒಂದು ಸಂಚಿಕೆಯಲ್ಲಿ ಪ್ರಾರಂಭಿಸುತ್ತಾ ಬಹಳಷ್ಟು ವಿಚಾರಗಳನ್ನು ಅವರಿಂದ ನಾವು ತಿಳ್ಕೊಂಡಿದ್ದೇವೆ. ಮೊದಲಿಗೆ ಅವರನ್ನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರ್. ಇತ್ತೀಚಿನ ದಿನಗಳಲ್ಲಿ ಶಿಕ್ಷಣ ಅನ್ನೋದು ಎಲ್ರಿಗೂ ಕೂಡ ಒಂದು ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇದೆ ಸರ್. ಹಾಗಾಗಿ ನಿಮ್ಮ ಒಂದು ಪ್ರಯಾಣ ಹಾಗೂ ನಿಮ್ಮ ಒಂದು ಚಿಂತನೆ ವಿಶೇಷ ನಿಟ್ಟಿನಲ್ಲಿ ಸಾಗ್ತಾ ಇದೆ. ಇದಕ್ಕೊಂದು ಪ್ರೇರಣೆ ಯಾವ ರೀತಿ ಆಯಿತು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀರಾ? ವೀಕ್ಷಕರಿಗೆ ನಮಸ್ಕಾರ ಮತ್ತು ಧನ್ಯವಾದಗಳು. ನಾನು ಶಿಕ್ಷಣ ತಜ್ಞನಲ್ಲ, ಹಾಗಾಗಿ ಈ ನನ್ನ ಅನಿಸಿಕೆಗಳು ಒಂದು ಸಾಮಾನ್ಯ ಜನಸಮುದಾಯದ ಒಂದು ಅನಿಸಿಕೆ ಮತ್ತು ನಾನೇ ಕೆಲವು ವಿಷಯಗಳಲ್ಲಿ ಹುಡುಕಿಕೊಂಡಂತಹ ಉತ್ತರಗಳನ್ನು ನಾನಿಲ್ಲಿ ನೀಡ ಬಯಸ್ತೇನೆ. ಸೊ ಇದು ತಜ್ಞರಾದವರು ಏನು ಮಾಡ್ತಾರೆ ಅಂದರೆ ಅವರ ಆ ಒಂದು ಟೆಕ್ನಿಕಲ್ ಆಗಿ ಮಾತಾಡ್ತಾರೆ. ಆದರೆ ನಾನು ನನ್ನ ಪ್ರಯಾಣ ಏನಾಗಿದೆಯೋ ಆ್ಯಸ್ ಎ ಜರ್ನಲಿಸ್ಟಿಂದ ನಾನೊಂದು ಸೆಂಟರ್ ಫಾರ್ ಇಂಟಗ್ರೇಟೆಡ್ ಲರ್ನಿಂಗ್ ಎಂಬ ಸಂಸ್ಥೆಯನ್ನು ನನ್ನ ವೈಫ್ ಒಟ್ಟಿಗೆ ಸ್ಟಾರ್ಟ್ ಮಾಡಿ 17 ವರ್ಷಗಳಿಂದ ನಾವು ಈ ಒಂದು ಎಜುಕೇಷನ್ನಲ್ಲಿ ಆದಷ್ಟು ಆಲ್ಟರ್ನೇಟಿವ್ ಅಪ್ರೋಚಸ್ ಮತ್ತು ಸಪ್ಲಿಮೆಂಟ್ರಿ ಎಜುಕೇಷನ್ ಏನು ನಾವು ಮಾತಾಡ್ತೇವೋ ಅದರ ಬಗ್ಗೆ ಸ್ವಲ್ಪ ಕಾಳಜಿಯಿಂದ, ಸ್ವಲ್ಪ ಪ್ಯಾಷನ್ ಆಗಿ ನಾವು ವರ್ಕ್ ಮಾಡ್ತಾ ಇದ್ದೇವೆ. ಒಂದು ಇದರಲ್ಲಿ ಈ ಪ್ರಸ್ತುತ ಏನು ನಾನು ಮಾಡ್ತಾ ಇದ್ದೀನೋ ಅದು ನನ್ನ ಒಂದು ಡ್ರೀಮ್ ಪ್ರಾಜೆಕ್ಟ್. ಇದನ್ನು ನಾನು ಡ್ರೀಮ್ಸ್ ಆನ್ ವೀಲ್ಸ್ ಅಂತೇಳಿ ಒಂದು ಹೆಸರಿಟ್ಟಿದ್ದೇನೆ. ಇಲ್ಲಿ ಮುಖ್ಯವಾಗಿ ನನಗೆ ಕಾಲೇಜ್ ದಿನಗಳಿಂದ ಬೈಕ್ ಓಡಿಸೋದು ಮತ್ತು ಟ್ರಾವೆಲ್ ಇದು ನನ್ನ ಹವ್ಯಾಸಗಳು, ಚಟ ಅಂತ ಹೇಳ್ಬೋದು, ಹುಚ್ಚು ಅಂತ ಹೇಳ್ಬೋದು. ಈ ಒಂದು ಹವ್ಯಾಸದೊಂದಿಗೆ ನನ್ನ ಪ್ಲೆಷರಿಗೋಸ್ಕರ ನಾನು ಬೈಕ್ ರೈಡ್ ಮಾಡೋದು. ಈಗ ರೈಡರ್ಸ್ ತುಂಬ ಜನ ಇದ್ದಾರೆ, ಎಲ್ಲರೂ ಅವರ ಪ್ಲೆಷರಿಗೆ ರೈಡ್ ಮಾಡ್ತಾರೆ. ಈ ಪ್ಲೆಷರ್ ಒಟ್ಟಿಗೆ ಏನಾದರೂ ಒಂದು ಪರ್ಪಸ್ ಹಾಕಬೇಕು ಅಂತ ನಾನು ನಾನು ಈ ಎಜುಕೇಷನ್ ಫೀಲ್ಡಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ಲಾಸ್ಟ್ 3 ತಿಂಗಳಲ್ಲಿ 10ನೇ ಕ್ಲಾಸ್ ಮಕ್ಕಳಿಗೆ ಸ್ವಲ್ಪ ನಾನು ಎಲ್ಲೆಲ್ಲಿ ಹೋಗ್ತಾ ಇದ್ದೇನೋ ರೂರಲ್ ಏರಿಯಾಸಲ್ಲಿ, ಬೇರೆ ಬೇರೆ ತಾಲೂಕುಗಳಲ್ಲಿ, ಬೇರೆ ಬೇರೆ ಡಿಸ್ಟ್ರಿಕ್ಟ್ಗಳಲ್ಲಿ 10ನೇ ಕ್ಲಾಸ್ ಮಕ್ಕಳಿಗೆ, ಎಸ್ಪೆಷಲಿ ಅಂಡರ್ ಎಕ್ಸ್ಪೋಸ್ಡ್ ಗೌರ್ಮೆಂಟ್ ಶಾಲೆಯ ಮಕ್ಕಳಿಗೆ ಒಂದು ಸಣ್ಣ ಇಂಟ್ರಾಕ್ಟಿವ್ ಸೆಷನ್, 45 ನಿಮಿಷಗಳ ಒಂದು ಇಂಟ್ರಾಕ್ಟಿವ್ ಸೆಷನ್, ಸೊ ದ್ಯಾಟ್ ಅವರಿಗೊಂದು ಮೋಟಿವೇಟ್ ಮಾಡಲಿಕ್ಕೆ ಒಂದು ಸೈಡಿಂದ, ಆದರೆ ಇನ್ನೊಂದು ಸೈಡಿಂದ ಏನಾದರೂ ಅದು ಫಲಕಾರಿಯಾಗಬೇಕು ನಾವು ಇಂಟ್ರಾಕ್ಟ್ ಮಾಡಿದನ್ನು ಅಂತೇಳಿ ಲರ್ನಿಂಗ್ ಟೆಕ್ನಿಕ್ಸ್ ಅಂತೇಳಿ ನಾನು ಅವರಿಗೆ 10ನೇ ಕ್ಲಾಸಲ್ಲಿ ಹೇಗೆ ಇಮಿಡಿಯೇಟ್ ಎಕ್ಸಾಮಿಗೆ ಪ್ರಿಪೇರ್ ಆಗೋದು, ಕೆಲವು ಟಿಪ್ಸ್ ಅವರಿಗೆ ಪ್ರಾಕ್ಟಿಕಲ್ ಟಿಪ್ಸ್ ಕೊಟ್ಟುಕೊಂಡು ನಾನು ಮುಂದುವರಿತಾ ಇದ್ದೇನೆ. ಈಗಾಗಲೇ
ಈ ಒಂದು ಡ್ರೀಮ್ಸ್ ಆನ್ ವೀಲ್ಸ್ 20 ಜಿಲ್ಲೆಗಳನ್ನು ಕವರ್ ಮಾಡಿ 5170 ಕಿಲೋಮೀಟರ್ ನಾನು ಟ್ರಾವೆಲ್ ಮಾಡಿ ಉತ್ತರ ಕರ್ನಾಟಕ, ಸೆಂಟ್ರಲ್ ಕರ್ನಾಟಕ ಮತ್ತು ಕೋಸ್ಟಲ್ ಕರ್ನಾಟಕ ರೀಜನನ್ನು ಕವರ್ ಮಾಡಿ ನಾಳೆಯಿಂದ ಫೈನಲ್ ಲ್ಯಾಪಲ್ಲಿ ನಾನು ತೆರಳ್ತಾ ಇದ್ದೇನೆ. ಇದು ಸೌತ್ ಕರ್ನಾಟಕ, ಬೆಂಗಳೂರು, ಮೈಸೂರು, ಚಾಮರಾಜನಗರ, ಹೀಗೆ ಇದನ್ನು ಮುಗಿಸ್ಕೊಂಡು ನನ್ನ ಈ ಒಂದು 31 ಜಿಲ್ಲೆಗಳ ಪ್ರಯಾಣವನ್ನು ಅದರೊಟ್ಟಿಗೆ ಹಲವಾರು ಶಾಲೆಗಳ ಮಕ್ಕಳನ್ನು ಈಗಾಗಲೇ ಒಂದು ಸುಮಾರು ಒಂದು 5,000-6,000 ಮಕ್ಕಳನ್ನು ಇಂಟ್ರ್ಯಾಕ್ಟ್ ಮಾಡಿದ್ದೇನೆ. ಇದೊಂದು ಸಣ್ಣ ಪ್ರಯತ್ನ ಹೊರತು 8 ಲಕ್ಷ ಚಿಲ್ಲರೆ SSLC ಮಕ್ಕಳು ಇದ್ದಾರೆ, ಎಕ್ಸಾಮ್ ಬರಿತಾ ಇದ್ದಾರೆ. ಅದರಲ್ಲಿ ಒಂದು 5-6 ಸಾವಿರ ಮಕ್ಕಳನ್ನು ನಾನು ಟಚ್ ಮಾಡ್ತಾ ಇದ್ದೇನೆ, ದೊಡ್ಡ ವಿಷಯ ಏನಲ್ಲ. ಆದರೆ ಇಲ್ಲಿ ನಾನು ನನ್ನ ಹವ್ಯಾಸ, ನನ್ನ ಏನು ಕರ್ನಾಟಕವನ್ನು ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಪ್ರತಿ ಜಿಲ್ಲೆಗಳ ಬೇರೆ ಬೇರೆ ಕರ್ನಾಟಕದ ಒಂದು ಸೊಬಗು, ಕರ್ನಾಟಕದ ಟೂರಿಸಮ್ ಡಿಪಾರ್ಟ್ಮೆಂಟಿನ ಸ್ಲೋಗನ್ನೇ ಇದೆ, ಒನ್ ಸ್ಟೇಟ್ ಡಿಫ್ರೆಂಟ್ ವರ್ಲ್ಡ್ಸ್ ಅಂತೇಳಿ. ಈ ಒಂದು ಡಿಫ್ರೆಂಟ್ ವರ್ಲ್ಡ್ಸನ್ನು ನಾನು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೇನೆ. ಆ್ಯಂಡ್ ರಿಯಲಿ ಇದೊಂದು ಡ್ರೀಮ್ ರೈಡ್ ಆಗಿ ನನಗೆ ನನ್ನ ಒಂದು ಲರ್ನಿಂಗ್ ಪ್ರಾಸೆಸ್ಸಲ್ಲಿ ನನ್ನ ಒಂದು ಪರ್ಸನಾಲಿಟಿಯನ್ನು ಡೆವಲಪ್ ಮಾಡುವಲ್ಲಿ ಕೂಡ ನನಗೆ ಉಪಯೋಗ ಆಗಿದೆ. ಸೊ ನಾನು ಹೇಳಿದಂತೆ ಒಂದು ಕಡೆ ಹವ್ಯಾಸ ಇದ್ದರೆ, ನಾನು ಪತ್ರಕರ್ತನಾಗಿ ನಾನು ಎಜುಕೇಷನ್ ಕರೆಸ್ಪಾಂಡೆಂಟ್ ಆಗಿ ಬೆಂಗಳೂರಲ್ಲಿ ಕೆಲಸ ಮಾಡಿದವ. ಟೈಮ್ಸ್ ಆಫ್ ಇಂಡಿಯಾ ಪತ್ರಿಕೆಗೆ ಎಜುಕೇಷನ್ ಕರೆಸ್ಪಾಂಡೆಂಟ್ ಆಗಿ ಕೆಲಸ ಮಾಡಿದವ. ಸೊ ಎಜುಕೇಷನಿನ, ಅದು ಪ್ರೈಮರಿ ಎಜುಕೇಷನ್ ಇರ್ಬೋದು, ಸೆಕೆಂಡ್ರಿ ಎಜುಕೇಷನ್ ಇರ್ಬೋದು, ಹೈಯರ್ ಎಜುಕೇಷನ್ ಇರ್ಬೋದು, ಇದರ ಬಗ್ಗೆ ಒಂದು ಸುಮಾರು ತಿಳಿದುಕೊಂಡು ಮಂಥನ ಮಾಡಿ ಬೇರೆ ಬೇರೆಯವರೊಟ್ಟಿಗೆ, ಎಷ್ಟೋ ವೈಸ್ ಚಾನ್ಸಲರ್ಸ್ಗಳೊಟ್ಟಿಗೆ, ಒಂದು 5-6 ಎಜುಕೇಷನ್ ಮಿನಿಸ್ಟರ್ಗಳೊಟ್ಟಿಗೆ, ಚೀಫ್ ಸೆಕ್ರೆಟರಿಯಿಂದ ಹಿಡಿದು ಪ್ರಿನ್ಸಿಪಲ್ ಸೆಕ್ರೆಟರಿ ಎಜುಕೇಷನ್, ಕಮಿಷನರ್ ಆಫ್ ಎಜುಕೇಷನ್, ಮತ್ತು ಜಿಲ್ಲಾ ಮಟ್ಟದಲ್ಲಿ DDPIಗಳ ಜೊತೆ, BEOಸ್ಗಳ ಜೊತೆ ಇಂಟ್ರ್ಯಾಕ್ಟ್ ಮಾಡಿಕೊಂಡು ನಾನು ಒಂದು ಸೈಡಿಂದ ಪ್ರೊಫೆಷ್ನಲಿ ಎಜುಕೇಷನ್ನಿನ ಫೀಲ್ಡಲ್ಲಿ ನಾನು ಆಸಕ್ತನಾಗಿದ್ದೆ. ಒಂದು ಸೈಡಿಂದ ಅದು ಪ್ರೊಫೆಷನ್ ಆಗಿಯೂ ಇತ್ತು, ಇನ್ನೊಂದು ಸೈಡಿಂದ ಅದರಲ್ಲಿ ಡಿಗ್ ಮಾಡ್ತಾ ಹೋದಾಗ ನನಗೆ ಅದು ಪ್ಯಾಷನೇಟ್ ಆಗಿ ನಾನು ಆ ಕೆಲಸವನ್ನು ಮಾಡ್ತಾ ಹೋದೆ. ಹಾಗಾಗಿ ಈ ಎಜುಕೇಷನ್, ಒಂದು ಜರ್ನಲಿಸಮ್, ಎಜುಕೇಷನ್ ನನ್ನ ಹವ್ಯಾಸ ಮತ್ತು ಕರ್ನಾಟಕವನ್ನು ತಿರುಗುವ ಒಂದು ಇಚ್ಛೆ, ಮತ್ತು ಸಾಧಾರಣ ಒಂದು ಅಬ್ಸರ್ವೇಷನಲ್, ಈಗ ನಾನು ಇದನ್ನು ತನಿಖಾ ವರದಿ ಇಲ್ಲ, ಇನ್ಸ್ಪೆಕ್ಷನ್ ವರದಿ ಇಲ್ಲ, ಇನ್ವೆಸ್ಟಿಗೇಟಿವ್ ವರದಿ ಅಂತ ನಾನು ಹೇಳೋದಿಲ್ಲ, ಒಂದು ಅಬ್ಸರ್ವೇಷನಲ್ ರಿಪೋರ್ಟನ್ನು ಒಂದು ಎಜುಕೇಷನ್ ಡಿಪಾರ್ಟ್ಮೆಂಟಿಗೆ ಕೊಡುವ ಅಂಥೇಳಿ, ಹೀಗೆ ಇದನ್ನೆಲ್ಲ ಒಟ್ಟು ಸೇರಿಸಿದಾಗ, ಒಂದು ಸಮಗ್ರವಾಗಿ ಯೋಚನೆ ಮಾಡಿದಾಗ ಈ ಒಂದು ಡ್ರೀಮ್ಸ್ ಆನ್ ವೀಲ್ಸ್ ಎಂಬ ಪರಿಕಲ್ಪನೆ ಮೂಡಿಬಂತು. ಇದು ಈ ಹೊತ್ತಿನ ಶಿಕ್ಷಣ ಮಂಥನದ ಪ್ರಥಮ ಒಂದು ಹಂತ ಅಂತ ಹೇಳ್ಬೋದು. ಮುಂದಿನ ದಿನಗಳಲ್ಲಿ ಸಾಕಷ್ಟು ವಿಚಾರಗಳನ್ನು ಶಿಕ್ಷಣ ಕ್ಷೇತ್ರದಲ್ಲಿ ಹಾಗೂ ಈಗಿನ ಯುವಜನತೆಗೆ ಯಾವ ರೀತಿ ಅವರನ್ನು ಪ್ರೇರೇಪಿಸಬಹುದು, ಅವರ ಬೆಳವಣಿಗೆಗೆ ಯಾವ ರೀತಿ ಕೇವಲ ಶಿಕ್ಷಣವೇ ಅದು ಒಂದು ದಾರಿಯ ಅಥವಾ ಶಿಕ್ಷಣ ಬಿಟ್ಟು ಬೇರೆ ಯಾವ ದಾರಿ ಇದೆ ಅನ್ನೋದನ್ನು ತಿಳ್ಕೊಳ್ಳುವಂಥ ಪ್ರಯತ್ನ ಖಂಡಿತವಾಗ್ಲೂ ಸಂಚಿಕೆಯಲ್ಲಿ ಮಾಡ್ತೀವಿ ಅಂತ ಹೇಳ್ಕೊಳ್ತಾ, ನೀವು ಸುದ್ದಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಆಲ್ ಬೆಲ್ ಬಟನ್ ಒತ್ತಿದ್ರೆ ಅಲ್ಲಿ ಆಲ್ ಅಂತ ಹೇಳಿ ಸಿಗುತ್ತೆ, ಅದನ್ನು ಕೂಡ ಪ್ರೆಸ್ ಮಾಡಿ. ದಯವಿಟ್ಟು ಬರುವಂಥ ಎಲ್ಲ ಸಂಚಿಕೆಗಳನ್ನು, ಅದು ಕೂಡ ಆರೋಗ್ಯಯುತ ಸಂಚಿಕೆಗಳನ್ನು ನೋಡಲು ಮರೆಯದಿರಿ. ಧನ್ಯವಾದಗಳು.